ಕಲಬುರಗಿ ಜಿಲ್ಲೆಯ ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಲ್ಕಟ್ಟಿ ಮತ್ತು ಲಾಡ್ಲಾಪುರ ರಸ್ತೆದಲ್ಲಿ ರೋಡ್ನಿಂದ ಸ್ವಲ್ಪ ದೂರದಲ್ಲಿ ಹೊಲದಲ್ಲಿ ಅಂದಾಜು ಒಂದು 5:30 6 o'clock ನಮಗೆ ಒಂದು ಮಾಹಿತಿ ಬರುತ್ತೆ. ಅಲ್ಲಿ ಒಂದು ಬರ್ನ್ಟ್ ಆಗಿರೋ ಡೆಡ್ ಬಾಡಿ ಇದೆ ಅನ್ನೋ ಮಾಹಿತಿ ಸಿಕ್ಕಿದ ಮೇಲೆ ನಮ್ಮೆಲ್ಲ ಮೇಲಧಿಕಾರಿಗಳೆಲ್ಲ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಚೆಕ್ ಮಾಡಲಾಗಿದ ಮೇಲೆ ನಮ್ಗೆ ಗೊತ್ತಾಗಿತ್ತು ಏನಂದರೆ ಒಂದು ಕಂಪ್ಲೀಟ್ಲಾಗಿ ಬರ್ನ್ಟ್ ಆಗಿರುವಂತಹ ಒಂದು ಡೆಡ್ ಬಾಡಿ ಸಿಕ್ಕಿದೆ ನಮಗೆ. ಅದೆಲ್ಲ ಸ್ವಲ್ಪ ಸೋಕೋ ಟೀಮು ನಮ್ಮ FSL ಟೀಮ್ ಎಲ್ಲ ಪರಿಶೀಲಿಸಿದ ಮೇಲೆ ನಮಗೆ ಕೆಲವೊಂದು ಅವರು ಅಂದಾಜು 30 to 35 years ಇರುವಂತಹ ಒಂದು ಲೇಡಿ ಡೆಡ್ ಬಾಡಿ ಅಂತ ನಮಗೆ ಗಮನಕ್ಕೆ ಬರುತ್ತೆ. ಬಟ್ ಅದು ಬಾಡಿ ಯಾವ ಥರ ಸುಟ್ಟಿದ್ದಾರೆ ಅಂದರೆ ಮೈ ಮೇಲೆ ಯಾವುದೇ ತರಹ ನಮಗೆ ಗುರುತು ಸಿಗಬಾರದು ಅನ್ನೋ ಉದ್ದೇಶದಿಂದ ಅವರು ಸುಟ್ಟಿರೋದು ಅನ್ನೋದು ನಮಗೆ ಗಮನಕ್ಕೂ ಬಂದಿದೆ. ತಕ್ಷಣ ನಾವು ಅಲ್ಲೇ ಲೋಕಲೈಟ್ ಆಗಿರೋ ಶ್ರೀ ಮೋನಪ್ಪ ತಂದೆ ಮರೆಪ್ಪ ಅಂತ ಅವ್ರ ಕಡೆಯಿಂದ ಒಂದು ದೂರು ತಗೊಂಡು ಕ್ರೈಮ್ ನಂಬರ್ 65/2025 ಅಡಿಯಲ್ಲಿ ಒಂದು ಮರ್ಡರ್ ಕೇಸ್ ಒಂದು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುವುದು ಇರುತ್ತದೆ. ಇದರಲ್ಲಿ DYSP ಶಾಬಾದ್ ಮತ್ತು ಅವರ ಟೀಮ್ ಆಗಿ TPI ಚಿತ್ತಾಪುರ್ ತಿರುಮಲೇಶ್, PSI ವಾಡಿ ಮತ್ತು ASI ಗುಂಡಪ್ಪ, ಶರಣಪ್ಪ, ಲಾಲ್ ಅಹ್ಮದ್, HC ಆಗಿರುವಂಥ ಚಂದ್ರಶೇಖರ್, ವೀರಭದ್ರ, ಲಕ್ಷ್ಮಣ್, ಆನಂದ್, ರಮಣಯ್ಯ ಮತ್ತು ಬಲರಾಮ್ ಮತ್ತು PC ರವರಾಗಿರುವಂಥ ರವೀಂದ್ರ, ಆರಿಫ್, ರಮೇಶ್, ಸುನೀಲ್, ದೇವು ಇವರೆಲ್ಲ ಸೇರಿಕೊಂಡು ಒಂದು ಟೀಮ್ ಮಾಡಲಾಗಿದೆ. ಬಟ್ ಇನಿಷಿಯಲ್ ಆಗಿ ನಮ್ಗೆ ಇದೊಂದು ಚಾಲೆಂಜಿಂಗ್ ತರಹ ಕೇಸ್ ಚಾಲೆಂಜಿಂಗ್ ಥರ ಇತ್ತು. ಯಾಕಂದರೆ ಅವ್ರದ್ದು ಯಾರು ಅದು ಬಾಡಿ ಇನ್ನೂ ನಮಗೆ ಐಡೆಂಟಿಫೈ ಆಗಿಲ್ಲ ಮತ್ತು ಯಾರು ಮಾಡಿರೋದು ಅನ್ನೋದು ನಮ್ಗೆ ಇನಿಷಿಯಲ್ ಆಗಿ ಕ್ಲೂಲೆಸ್ ಇದ್ದೀವಿ. ಮತ್ತು ನಾವು ಸರೌಂಡಿಂಗ್ಸ್ ಎಲ್ಲ ಚೆಕ್ ಮಾಡಿದಾಗ ಯಾವುದೇ ತರಹ ಮಿಸ್ಸಿಂಗ್ ಕಂಪ್ಲೇಂಟು ನಮ್ಮ ಜಿಲ್ಲೆಯಲ್ಲಾಗಲಿ ಸರೌಂಡಿಂಗ್ ಜಿಲ್ಲೆ ಆಗಲಿ ಇಂಥ ಮ್ಯಾಚ್ ಆಗಿರೋಂಥ ಯಾವುದೂ ಮಿಸ್ಸಿಂಗ್ ಕೇಸು ದಾಖಲಾಗಿರೋದಿಲ್ಲ. ತದನಂತರ ನಾವು ಈ ತಂಡ ಸಾಕಷ್ಟು ಕಂಟಿನ್ಯೂಸ್ ಆಗಿ ಒಂದು 2-3 days ಎಫರ್ಟ್ಸ್ ಮಾಡಿದ ಮೇಲೆ ನಮಗೆ ಕೆಲವೊಂದು ಕ್ಲೂಸು ಸಿಕ್ಕುತ್ತೆ. ಆ ಕ್ಲೂಸನ್ನ ಲೀಡ್ ಫಾಲೋಅಪ್ ಮಾಡ್ಕೊಂಡು ಹೋದಿದ ಮೇಲೆ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಅವರು ಮೃತಳ ಹೆಸರು ದೇವಿಬಾಯಿ ಗಂಡ ಲಾಲ್ ಸಿಂಗ್ ಜಾಧವ್ ಅಂತ, ಗನಿಯಾರ್ ತಾಂಡ, ಸಿಂದಗಿ, ಬಿಜಾಪುರ ಡಿಸ್ಟಿಕ್ದವರು ಅನ್ನೋದು ಗೊತ್ತಾಗುತ್ತೆ. ತದನಂತರ ನಾವು ಇದು ಕೃತ್ಯವನ್ನು ಈ ಮರ್ಡರಲ್ಲಿ ಅಫೆನ್ಸ್ ಮಾಡಿರುವಂಥ ಆರೋಪಿಗಳನ್ನು ನಾವು ಐಡೆಂಟಿಫೈ ಮಾಡುತ್ತೇವೆ. ಅವರು ಸೋಮ್ಲು ತಂದೆ ಠಾಕ್ರೂ ಪವಾರ್ ಮತ್ತು ಹಾಮು ಅಲಿಯಾಸ್ ಪಪ್ಪು ತಂದೆ ಲಾಲು ರಾಥೋಡ್, ಇಬ್ಬರು ಗನಿಯಾರ್ದವರು, ಸಿಂದಗಿ ಬಿಜಾಪುರ ಡಿಸ್ಟಿಕ್ ಅವರು. ನಾವು ತಕ್ಷಣ ವಶಪಡಿಸಿಕೊಂಡು ವಿಚಾರಣೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ. ಅವರು ಮತ್ತು ಅವರ ಕಡೆಯಿಂದ ಡೆಡ್ ಬಾಡಿ ಸಾಗಿಸಲಿಕ್ಕೆ ಯೂಸ್ ಮಾಡಿರುವಂತಹ ಹೋಂಡಾ ವೆನ್ಯೂ ಕಾರ್ ಮತ್ತು ಅದರ್ ಎಲ್ಲ ಜಪ್ತಿ ಪಡ್ಕೊಂಡಿದ್ದೇವೆ. ಬಟ್ ಇದರಲ್ಲಿ ತಾವು ಎಲ್ಲ ಮೋಟಿವ್ ಏನು ಮತ್ತು ಹೆಂಗೆ ಇದೆಲ್ಲ ಮಾಡಿದರು ಅನ್ನೋದು ಕೆಲವೊಂದು ಕ್ವಶನ್ಸ್ಗೆ ನಾವು ಉತ್ತರ ನೀಡುತ್ತೇನೆ. ಮೊದಲನೇದಾಗಿ ಇವರು ವಿಕ್ಟಿಮು ಅಕ್ಯೂಸ್ಡು ಅವರ ಡೀಟೇಲ್ಸ್ ಏನಂದರೆ, ಇವರು ವಿಕ್ಟಿಮ್ ಅವರು ಗನಿಯಾರ್ ತಾಂಡ, ಸಿಂದಗಿ, ವಿಜಯಪುರ ಡಿಸ್ಟಿಕ್ಗೆ ಸೇರಿದವಳು. ಇವರು ಮೊದಲನೇ ಮದುವೆ ಮಾಡಿಕೊಂಡು ಫಸ್ಟ್ ಮ್ಯಾರೇಜಿಂದ ಸಪ್ರೇಟಾಗಿ ಈ ಅಕ್ಯೂಸ್ಡ್ A1 ಯಾರಿದ್ದಾರೋ ಸೋಮ್ಲು ತಂದೆ ಠಾಕ್ರೂ ರಾಥೋಡ್ ಇವರ ಜೊತೆ ವಾಸವಿರ್ತಿದ್ರು, ಇವ್ರ ಜೊತೆಯಲ್ಲಿ ಇರ್ತಿದ್ರು. ಮೊದಲನೇ ಮ್ಯಾರೇಜಲ್ಲಿ ವಿಕ್ಟಿಮ್ಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು. ಒಬ್ಬರಿಗೆ ಮದುವೆ ಆಗಿದೆ, ಇನ್ನೊಬ್ಬರು ಮೈನರ್ ಗರ್ಲ್ ಇದ್ದರು. ಅವರಿಗೆ ಮದುವೆ ಮಾಡಬೇಕು ಅನ್ನೋ ಒಂದು ವಿಷಯ ಬಂದಾಗ ಈ ಅಕ್ಯೂಸ್ಡ್ ಸೋಮ್ಲುಗೂ ಮತ್ತು ವಿಕ್ಟಿಮ್ ದೇವಿಬಾಯಿ ಅವ್ರಿಗೂ ಜಗಳ ನಡೆಯುತ್ತೆ. ಅದು ನಿರಂತರವಾಗಿ ಆಗುತ್ತೆ. ಅವರಿಗೆ ಯಾವ ತರಹ ಮದುವೆ ಮಾಡಬೇಕು, ಯಾರ ಜೊತೆಯಲ್ಲಿ ಮದುವೆ ಮಾಡಬೇಕು, ಎಲ್ಲಿ ಮದುವೆ ಮಾಡಬೇಕು, ಹೇಗೆ ಮದುವೆ ಮಾಡಬೇಕು, ಸಂಬಂಧ ವಿತಿನ್ ರಿಲೇಷನಲ್ಲಿ ಕೊಡಬೇಕು, ಆಚೆ ಕೊಡಬೇಕು ಅನ್ನೋ ಸಾಕಷ್ಟು ವಿಷಯಗಳೆಲ್ಲ ಇವರಿಗೆ ನಿರಂತರವಾಗಿ ಜಗಳ ನಡೀತಾ ಇತ್ತು. ಬಟ್ ಆ ದಿನ ಏನು ಆಮೇಲೆ ಅವರು ಈ ಸೋಮ್ಲು ರಾಥೋಡ್ ಅನ್ನೋರು ಈ ಆಲಂದಲ್ಲಿ ಅವರಿಗೆ OFC ಕೇಬಲ್ ಕೆಲಸ ಮಾಡಲಿಕ್ಕೆ ಅಂತ ಕೆಲಸ ಇಲ್ಲಿ ಸಿಕ್ಕಿದ ಮೇಲೆ ಅವರು ಈ ದೇವಿಬಾಯಿ ಮತ್ತು ಅವರ ಒಬ್ಬ ಮಗಳ ಜೊತೆ ಸಂಗಲ್ಗಿ ಆಲಂದಕ್ಕೆ 8 ತಿಂಗಳ ಹಿಂದೆ ಬಂದಿದ್ದಾರೆ. ಆ ದಿನವೂ 31st May 2025 ಅಫೆನ್ಸ್ ಡೇ ದಿನ ಬೆಳಿಗ್ಗೆನೂ ಇದೇ ತರಹ ಅವರು ಜಗಳ ಮಾಡ್ಕೊಂಡಿರ್ತಾರೆ. ಆವಾಗ ಸೋಮ್ಲು ಅನ್ನೋರು ದೇವಿಬಾಯಿ ಕೇಳ್ತಾರೋ, ನಾನು ನಿಮ್ಮ ಊರಿಗೆ ಬಿಟ್ಟು ಬರ್ತೀನಿ ಅಂತ ಗಾಡಿಯಲ್ಲಿ ಹಚ್ಕೊಳ್ತಾನೆ, ಅವನು ಹೋಂಡಾ ವೆನ್ಯೂ ಕಾರಲ್ಲಿ.
ಅವ್ರ ಜೊತೆಯಲ್ಲಿನೂ ಇನ್ನೊಬ್ಬರು ಹಾಮು ಅಂತ ಸೋಮ್ಲು ರಿಲೇಟಿವ್ ಇವರು ಹಾಮು ಅನ್ನೋರು. ಅವರು ಈ 3 ಜನ ಹೋಂಡಾ ವೆನ್ಯೂ ಕಾರಲ್ಲಿ ಹಚ್ಕೊಂಡು ಬಿಜಾಪುರ ನಿಮಗೆ ಬಸ್ ಹತ್ಸಿನಿ ಅಂತ ಸೋಮ್ಲು ಅನ್ನೋರು ದೇವಿಬಾಯಿ ಗಾಡಿಯಲ್ಲಿ ಕೂರಿಸ್ಕೊಂಡು ಜೊತೆಲಿ ಹಾಮೂನ್ ಕರ್ಕೊಂಡು ಹೋಗಿ ಟುವರ್ಡ್ಸ್ ಕಲಬುರ್ಗಿ ವೈಪು ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಆಲಂದು ಚೆಕ್ ಪೋಸ್ಟ್ ಬಸ್ಸು ಹತ್ಸ್ಬೇಕಾಗಿತ್ತು, ಹತ್ಸಲಿಲ್ಲ. ಆಮೇಲೆ ತದನಂತರ ಆಯಿತು ನಿಮಗೆ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಕಡೆ ಬಸ್ ಹತ್ಸಿನ ಅಂತ ಮತ್ತು ರಿಂಗ್ ರೋಡ್ ಮೇಲೆ ಕರ್ಕೊಂಡು ಬಂದು ಟುವರ್ಡ್ಸ್ ಸೇಡಮ್ ಸೈಡ್ ಟರ್ನ್ ಆಗಿದ ಮೇಲೆ ಅವ್ರು ಇನ್ನೂ ರಚ್ಚಿಗೆದ್ದು ಯಾಕೆ ಈ ಥರ ಮಾಡ್ತಾಯಿದ್ರೆ, ನನಗೆ ಬಸ್ ಹತ್ಸಿ ಕಳಿಸ್ತೀನಿ ಅಂತ ಹೇಳಿದ್ರೆ ಮತ್ತು ಸೇಡಮ್ ಕಡೆ ಈ ಕಡೆ ಕರ್ಕೊಂಡು ಬರ್ತಾಯಿದ್ರೆ ಅಂತ ಕಾರಲ್ಲೇ ಜಗಳ ತೆಗೆದ ಮೇಲೆ ಹಾಗೆ ಜಗಳ ಜಾಸ್ತಿ ಆಗ್ತಾ ಹೋಯಿತು. ಸೋಮ್ಲು ಅನ್ನೋರು ಇವ್ರನ್ನೇ ಇಮಿಡಿಯೇಟಾಗಿ ಏನಾದ್ರು ಮಾಡಬೇಕು, ಇಲ್ಲ ಅಂದರೆ ಅವರು ಪ್ರೀ ಪ್ಲ್ಯಾನ್ ಆಗಿ ಮರ್ಡರ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲೇ ಬಂದಿರ್ತಾರೆ. ಬಟ್ ಇನ್ನೂ ಡಿಲೇ ಮಾಡಿದರೆ ಕಷ್ಟ ಅಂತ ನಿಯರ್ ಸನ್ನೂರು ಕ್ರಾಸ್ ಕಡೆ ಬಂದಾಗ ಅವರು ಈ ವಿಕ್ಟಿಮ್ ಕಡೆ ಒಂದು ಸ್ಕಾರ್ಫ್ ಇರುತ್ತೆ ಮತ್ತು ಅವನೊಂದು ಶಾಲ್ ಇರುತ್ತೆ, ಎಲ್ಲ ತೊಗೊಂಡು ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಫ್ರಂಟ್ ಸೀಟಲ್ಲಿ ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಕೊಲೆ ಮಾಡ್ತಾರೆ. ತದನಂತರ ಅದು ಡೇ ಟೈಮ್ ಅರೌಂಡ್ 10:30 ಆ ಟೈಮಲ್ಲಿ ಆಗಿದೆ. ತದನಂತರ ಅವರು ಡೆಡ್ ಬಾಡಿನ ಡಿಸ್ಪೋಸ್ ಮಾಡಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಫ್ರಂಟ್ ಸೀಟಲ್ಲೇ ಡೆಡ್ ಬಾಡಿನ ಹಂಗೆ ಇಟ್ಟು ಸ್ವಲ್ಪ ಸೀಟಿನ ಬ್ಯಾಕ್ ಲೀನ್ ಮಾಡಿಸಿ ಅವ್ರ ಫೇಸ್ ಮೇಲೆ ಒಂಚೂರು ಸ್ಯಾರಿ ಹಾಕ್ತಾರೆ. ಸೊ ಎಲ್ಲಿ ಡಿಸ್ಪೋಸ್ ಮಾಡಬೇಕು, ಅವ್ರಿಗೂ ಎಲ್ಲಿ ಡಿಸ್ಪೋಸ್ ಮಾಡಬೇಕು ಅನ್ನೋದು ಅವ್ರ ಮೈಂಡಲ್ಲಿ